ರೈಲ್ವೆ ಪೊಲೀಸರ ಕಾರ್ಯಾಚರಣೆ 259 ಮಹಿಳೆಯರಿಗೆ ಯುವತಿಯರಿಗೆ ಮದುವೆಯಾಗುವುದಾಗಿ ವಂಚನೆ ಮಾಡ್ತಾ ಇದ್ದ ಆರೋಪಿ ಬಂಧನ. ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಗಳಲ್ಲಿ ನಕಲಿ ಖಾತೆ ಸೃಷ್ಟಿ ಮಾಡಿಕೊಂಡು ವಿಧವೆ ವಿಚ್ಛೇದಿತ ಮಹಿಳೆಯರಿಗೆ ವಂಚನೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಯಂತ ಮಹಿಳೆಯರಿಗೆ ವಂಚನೆ ಮಾಡ್ತಾ ಇದ್ದ ಆರೋಪಿ ನರೇಶ್ ಪುರಿ ಗೋಸ್ವಾಮಿ ಆರೋಪಿ ಬಂಧನ. ಕೊಯಮತ್ತೂರು ಮೂಲದ ಮಹಿಳೆಯೊಬ್ಬರನ್ನ ಮದುವೆ ಮಾತುಕತೆಗೆ ಬೆಂಗಳೂರಿಗೆ ಕರೆಸಿಕೊಳ್ತಾ ಇದ್ದ. ಬಳಿಕ ಟಿಕೆಟ್ ರಿಸರ್ವೇಶನ್ ಮಾಡಿಸಿ ಬೇಕಿರೋದ್ರಿಂದ ಪರ್ಸ್ ಮರಿಯಲೇ ಬಿಟ್ಟು ಬಂದಿದ್ದಾಗಿ ತಿಳಿಸಿ ಹಣ ಪಡಿತಾ ಇದ್ದ. ಆರೋಪಿ 2 ಸಿಮ್ ಕಾರ್ಡ್ಗಳನ್ನ ಬ್ಲಾಕ್ನಲ್ಲಿ ಬಳಸ್ತಾ ಇದ್ದ. ಹಿಂದಿ ಪತ್ರಿಕೆಯಲ್ಲಿ ಜಾಹೀರಾತಿನಲ್ಲಿ ಬರುವ ವಧುವರ ಮೊಬೈಲ್ ಫೋನ್ ಮಾಡ್ತಾ ಇದ್ದ. ಅಗರ್ ಸೇನಾಜಿ ವೈವಾಹಿಕ ಮಂಚ್ ಎಂಬ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಸೇರಿಕೊಳ್ತಾ ಇದ್ದ. ಮಹಿಳೆಯರನ್ನ ಗುರುತಿಸಿ ಅವರನ್ನ ಫೋನ್ ಮೂಲಕ ಮಾತನಾಡಿಸ್ತಾ ಇದ್ದ. ಅವರೊಂದಿಗೆ ಸಲುಗೆ ಬೆಳೆಸಿ ಮದುವೆ ಆಗುವುದಾಗಿ ನಂಬಿಸ್ತಾ ಇದ್ದ. ರಾಜಸ್ಥಾನದ 56, ಉತ್ತರ ಪ್ರದೇಶದ 32, ದೆಹಲಿಯ 32, ಕರ್ನಾಟಕದ 17, ಮಧ್ಯಪ್ರದೇಶದ 16, ಮಹಾರಾಷ್ಟ್ರದ 13, ಗುಜರಾತ್ 11 ಮಹಿಳೆಯರಿಗೆ ವಂಚನೆ ಮಾಡಿರುವುದಾಗಿ ತನಿಖೆ ವೇಳೆ ಪತ್ತೆ. ಸದ್ಯ ಸಂತ್ರಸ್ತರನ್ನ ಸಂಪರ್ಕಿಸಿ ಮತ್ತಷ್ಟು ಮಾಹಿತಿ ಪಡಿತಾ ಇದ್ದಾರೆ ಪೊಲೀಸರು. ಬೆಂಗಳೂರು ನಗರದ SBC ರೈಲ್ವೆ ಸ್ಟೇಷನಲ್ಲಿ ಒಂದು ಪ್ರಕರಣ ವರದಿಯಾಗುತ್ತೆ. ಈ ಪ್ರಕರಣ ವರದಿಯಾಗಿದ್ದು ಕಳೆದ ತಿಂಗಳು. ಇದರಲ್ಲಿ ಬೇಸಿಕಲಿ ಏನಂತಂದರೆ, ಈ ಮ್ಯಾಟ್ರಿಮೋನಿ ವೆಬ್ಸೈಟ್ಗಳಲ್ಲಿ ಪರಿಚಯ ಮಾಡಿಕೊಂಡು ಯಾರು ವಿಡೋ ಅಥವಾ ವಿಧವೆಯರಿರ್ತಾರೆ ಅಥವಾ ಡೈವರ್ಸ್ ಆಗಿರೋರು ಇರ್ತಾರೆ ಅಂಥವರಿಗೆ ಪರಿಚಯ ಮಾಡಿಸ್ಕೊಂಡು ಮದುವೆಯ ಸಂಬಂಧ ಪರಿಚಯ ಮಾಡಿಕೊಂಡು ಒಬ್ಬ ಯುವತಿಗೆ, ಒಬ್ಬ ಮಹಿಳೆಗೆ ಅವರ ಪೇರೆಂಟ್ಸ್ಗಳನ್ನು ಇಲ್ಲಿ ಬೆಂಗಳೂರು ನಗರಕ್ಕೆ ಕರ್ಸ್ಕೊತಾನೆ ಆರೋಪಿ. ಇಲ್ಲಿ ರೈಲ್ವೆ ಸ್ಟೇಷನಿಗೆ ಬಂದ ನಂತರ ಪೇರೆಂಟ್ಸ್ ಬಂದಾಗ ಅವನು ಏನು ಹೇಳ್ತಾನೆ, ಅವನು ಅವರ ಒಬ್ಬರು ರಿಲೇಟಿವ್ ಇದ್ದಾರೆ ರೈಲ್ವೆ ಸ್ಟೇಷನಲ್ಲಿ ಅವರಿಗೆ ಅರ್ಜೆಂಟಾಗಿ ಒಂದು ರಿಸರ್ವೇಷನ್ ಮಾಡಿಸ್ಬೇಕು, ದುಡ್ಡಿಲ್ಲ, ಹಾಗಾಗಿ ಒಂದು 10,000 ರೂಪೀಸ್ ಈ ಯುವತಿಯ ಪೇರೆಂಟ್ಸ್ ಹತ್ರ ಇಸ್ಕೊತಾನೆ. 10,000 ದುಡ್ಡನ್ನು ತೆಗೆದುಕೊಂಡು ಇಮಿಡಿಯೇಟ್ ನಂಬರ್ ಸ್ವಿಚ್ ಆಫ್ ಮಾಡಿ ಅಲ್ಲಿಂದ ತಲೆ ಮರೆಸ್ಕೊಂಡು ಹೋಗ್ತಾನೆ. ಇದರಲ್ಲಿ ಏನು ನೊಂದ ಯುವತಿ ಇದ್ದರು, ಅವರ ಪೇರೆಂಟ್ಸ್ ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಅವರ ಮಗಳಿಗೆ ಒಂದು ಬಾಳು ಕೊಡಬೇಕು, ಹೊಸ ಬೆಳಕು ಕೊಡಬೇಕು ಅಂತ ಒಂದು ಭರವಸೆ ಇಟ್ಕೊಂಡು ಇಲ್ಲಿ ಬಂದಿರ್ತಾರೆ. ಬಂದಾಗ ಈ ರೀತಿ ಮೋಸ ಹೊಂದಿದಾಗ ಅವರು ತಕ್ಷಣ ಸ್ಥಳೀಯ ಪೊಲೀಸರಿಗೆ ಕರೆ ಮಾಡಿ ದೂರ ನೀಡ್ತಾರೆ. ಈ ಹೆಚ್ಚಿನದಾಗಿ ನಮಗೆ ತನಿಖೆಯಿಂದ ತಿಳಿದು ಬಂದಿರೋದು 259 ಏನು ಮಹಿಳೆಯರಿದ್ದಾರೆ, ಮೆಜಾರಿಟಿ ಎಲ್ಲರೂ ಈ ರೀತಿ 2ನೇ ಮದುವೆ ಅಥವಾ 3ನೇ ಮದುವೆಗೆ ಏನು ಹುಡ್ತಾ ಇದ್ದರು ಪಾರ್ಟ್ನರ್ಗಳನ್ನು, ಅಂಥವ್ರಿಗೆ ಇವನು ಮೋಸ ಮಾಡಿರೋದು ತಿಳಿದು ಬಂದಿದೆ. ಈಗಾಗಲೇ ಆರೋಪಿಯಿಂದ ಮೊಬೈಲ್ ಫೋನ್ಗಳು ಮತ್ತು ಏನು ಅವನು ಬಳಸ್ತಾ ಇದ್ದ ಸಿಮ್ ಫೋನ್ಗಳು, ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ಗಳನ್ನು ಏನು ಮಾಡಿದ್ದ, ಮ್ಯಾಟ್ರಿಮೋನಿ ಪ್ರೊಫೈಲ್ಸ್ಗಳನ್ನು ಏನು ಮಾಡ್ಕೊಂಡಿದ್ದ, ಅದನ್ನೆಲ್ಲ ನಾವು ತನಿಖೆಯಿಂದ ವಶಪಡಿಸ್ಕೊಂಡಿದ್ದೀವಿ ಮತ್ತು ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ.